ಹಿರಿಯೂರು ಬೈ ಎಲೆಕ್ಷನ್ ದೋಸ್ತಿ ಟಿಕೆಟ್ ಯಾರಿಗೆ? ಹಿರಿಯೂರು ಟಿಕೆಟ್ ಬಿಜೆಪಿಗೆ ಪಕ್ಕಾನಾ ಅಥವಾ ಜೆಡಿಎಸ್ಗೆ ಪಕ್ಕಾನಾ? ಈಗಾಗಲೇ ಹಿರಿಯೂರು ಬೈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಜೆಡಿಎಸ್ ಪಕ್ಷದಲ್ಲೂ ಕೂಡ ಈಗಾಗಲೇ ಚರ್ಚೆ ನಡೀತಾ ಇದೆ. ಯಾವ ಅಭ್ಯರ್ಥಿಯನ್ನ ಆಯ್ಕೆ ಮಾಡಬೇಕು, ಯಾವ ಪಕ್ಷಕ್ಕೆ ಟಿಕೆಟ್ ಅನ್ನ ಕೊಡಬೇಕು. ಒಂದು ಕಡೆ ಬಿಜೆಪಿ ಜೆಡಿಎಸ್ ಮೈತ್ರಿ, ಇಲ್ಲಿ ಬಿಜೆಪಿ ಟಿಕೆಟ್ ಅಥವಾ ಜೆಡಿಎಸ್ ಅಭ್ಯರ್ಥಿಗೆ ಟಿಕೆಟ್. ಇಷ್ಟು ಉಪಚುನಾವಣೆಗಳಿಗೆ ಬಿಜೆಪಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಗೆಲ್ಲೋಕೆ ಆಗ್ಲೇ ಇಲ್ಲ, ಈಗ ನಮಗೂ ಕೊಡಬೇಕು, ಹಿರಿಯೂರಿನಲ್ಲಿ ನಮ್ಮ ಪಕ್ಷಕ್ಕೆ ಬೇಸ್ ಚೆನ್ನಾಗಿದೆ, ಹಾಗಾಗಿ ಜೆಡಿಎಸ್ಗೆ ಟಿಕೆಟ್ ಕೊಡಿ, ನಿಮ್ಮ ಸಹಕಾರದಿಂದ ಈ ಬಾರಿ ಗೆದ್ದೇ ಬಿಡೋಣ ಅಂತ ಜೆಡಿಎಸ್ ನಲ್ಲಿ ಕೇಳಿ ಬರ್ತಾ ಇದೆ. ಹಿರಿಯೂರು ನಮಗಿರಲಿ, ಧಾರವಾಡ ನಿಮಗಿರಲಿ. ಬಿಜೆಪಿ ಹೈಕಮಾಂಡ್ಗೆ ಜೆಡಿಎಸ್ ಬಿಗ್ ಸಂದೇಶವನ್ನ ಕೊಟ್ಟಿದೆ. ಹಿರಿಯೂರು ಧಾರವಾಡ ಎರಡು ಕ್ಷೇತ್ರಕ್ಕೂ ಬೈ ಎಲೆಕ್ಷನ್ ಆಗಬೇಕು. ಹಿರಿಯೂರು ಕ್ಷೇತ್ರದಲ್ಲಿ ಜೆಡಿಎಸ್ ಬೇಸ್ ಚೆನ್ನಾಗಿದೆ, ಸೊ ಹಾಗಾಗಿ ಹಿರಿಯೂರು ಅಭ್ಯರ್ಥಿ ಅಂತ ಅಂದ್ರೆ ಜೆಡಿಎಸ್ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿ ಜೆಡಿಎಸ್ಗೆ ಟಿಕೆಟ್ ಕೊಡಿ ಅನ್ನುವಂತ ನಿಟ್ಟಿನಲ್ಲಿ ಆಗ್ತಾ ಇದ್ದಂತ ಚರ್ಚೆ. ಡಿ ಸುಧಾಕರ್ ನಿಧನದ ಬಳಿಕ ತೆರವಾದಂತಹ ಕ್ಷೇತ್ರ ಹಿರಿಯೂರು. ವಿನಯ್ ಕುಲಕರ್ಣಿ ಜೈಲು ಶಿಕ್ಷೆ ಬಳಿಕ ತೆರವಾದಂತಹ ಕ್ಷೇತ್ರ ಧಾರವಾಡ. ಸೊ ಧಾರವಾಡಕ್ಕೆ ಬಿಜೆಪಿ ನೀವು ಟಿಕೆಟ್ ಅನ್ನ ತೆಗೆದುಕೊಳ್ಳಿ, ಹಿರಿಯೂರಿಗೆ ಜೆಡಿಎಸ್ಗೆ ಟಿಕೆಟ್ ಅನ್ನ ಕೊಡಿ ಅಂತ. ಅಭ್ಯರ್ಥಿ ಯಾರು ಅನ್ನೋದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆನೂ ಕೂಡ ಇಷ್ಟು ದಿನ ಚರ್ಚೆ ಆಗ್ತಾ ಇತ್ತು. ಏನು ಹಿರಿಯೂರು ಕ್ಷೇತ್ರದಲ್ಲಿ ಸ್ಥಳೀಯವಾಗಿ ಕೇಳಿ ಬರ್ತಾ ಇದ್ದಂತ ಸ್ಥಳೀಯರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಕಡೆ ಕುಮಾರಸ್ವಾಮಿ ರಾಜ್ಯಕ್ಕೆ ಎಂಟ್ರಿ ಕೊಡ್ತಾರಾ ಅಂತ ನೋಡಿದಾಗ ಕುಮಾರಸ್ವಾಮಿಗೆ ಈಗ ಹಿರಿಯೂರು ಕ್ಷೇತ್ರದಿಂದ ನಿಲ್ಲುವಂಥ ಅವಕಾಶ ಇದೆ ಅಥವಾ ನಿಲ್ತಾರಾ ಅನ್ನುವಂಥ ಚರ್ಚೆಗಳು ಕೂಡ ನಡೀತಾ ಇದ್ದಂಥದ್ದು. ಯಾಕಂದ್ರೆ ಒಂದು ಕಾಲದಲ್ಲಿ ಪೂರ್ತಿ ಕಂಪ್ಲೀಟ್ ಆಗಿ ಹಿರಿಯೂರು ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆ ಆಗಿತ್ತು. ಒಂದಲ್ಲ ಎರಡಲ್ಲ 4 ಅಲ್ಲ 5 ಬಾರಿಯಲ್ಲಿ ಕಾಂಗ್ರೆಸ್ ಗೆಲುವನ್ನ ಸಾಧಿಸುತ್ತೆ. ಅದಾದ ಬಳಿಕ ಜೆಡಿಎಸ್ 2 ಬಾರಿ ಗೆಲುವನ್ನ ಸಾಧಿಸಿಕೊಳ್ಳುತ್ತೆ. ನಂತರ ಪಕ್ಷೇತರರಾಗಿ ಡಿ ಸುಧಾಕರ್ ಅಲ್ಲಿ ಗೆಲುವನ್ನ ಸಾಧಿಸಿಕೊಳ್ತಾರೆ. ನಂತರ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ ಡಿ ಸುಧಾಕರ್. ಇದೀಗ ಡಿ ಸುಧಾಕರ್ ನಿಧನ. ಸೊ ಟಿಕೆಟ್ ಯಾರಿಗೆ ಅಂತ ನೋಡಿದಾಗ ಒಂದ್ ಕಡೆ ಯಾವ ಅಭ್ಯರ್ಥಿಗೆ ಅಂತ ನೋಡಿದಾಗ ಹಿರಿಯೂರಲ್ಲಿ ಜೆಡಿಎಸ್ ಅಭ್ಯರ್ಥಿ ಕಣಕ್ಕಿಳಿಸಲು ತಂತ್ರ ನಡೀತಾ ಇದೆ. ಹಿರಿಯೂರಿನಲ್ಲಿ ಗೆದ್ದು ತೋರಿಸಲು ಮಾಸ್ಟರ್ ಪ್ಲಾನ್ ಅನ್ನ ರೂಪಿಸಿಕೊಂಡಿದೆ ಜೆಡಿಎಸ್. ಡಿ ಸುಧಾಕರ್ ನಿಧನದಿಂದ ತೆರವಾದ ಹಿರಿಯೂರು ಕ್ಷೇತ್ರ. ಹಿರಿಯೂರಲ್ಲಿ ಜೆಡಿಎಸ್ ಪಕ್ಷ ಸ್ಪರ್ಧೆ ಮಾಡುವ ಸಾಧ್ಯತೆ ಇದೆ. ಹಿರಿಯೂರು ಜೆಡಿಎಸ್ ನಾಯಕರ ಜೊತೆ ಸಭೆ ನಡೆಸಿದ ಎಚ್.ಡಿ. ಕುಮಾರಸ್ವಾಮಿ. ಈಗಾಗಲೇ ಅಭ್ಯರ್ಥಿ ಶೋಧಕ್ಕೆ ಮುಂದಾಗಿರುವಂತಹ ಎಚ್.ಡಿ.ಕೆ ಹಿರಿಯೂರು ವಿಧಾನಸಭಾ ಚುನಾವಣೆ ಬಗ್ಗೆ ಮಾತುಕತೆ ನಡೀತಾ ಇದೆ. ಸ್ಥಳೀಯ ನಾಯಕರೊಂದಿಗೆ ಚರ್ಚೆ ನಡೆಸಿದ ಎಚ್.ಡಿ. ಕುಮಾರಸ್ವಾಮಿ. ತಾವೇ ಖುದ್ದಾಗಿ ಅಖಾಡಕ್ಕೆ ಇಳಿತಾರಾ ಕುಮಾರಸ್ವಾಮಿ? ಹಿರಿಯೂರು ಕ್ಷೇತ್ರದಲ್ಲಿ ಜೆಡಿಎಸ್ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಒಂದು ಕಡೆ ಅವರು ಬೇಡ ಇವರು ಬೇಡ ಅಂತ ತಾನೇ ಕಣಕ್ಕೆ ಎಳೆದು ಬಿಡ್ತಾರಾ ಕುಮಾರಸ್ವಾಮಿ ಅನ್ನುವಂಥದ್ದು. ಯಾಕಂದ್ರೆ ರಾಜ್ಯಕ್ಕೆ ಎಂಟ್ರಿ ಕೊಡಬೇಕು, ರಾಷ್ಟ್ರ ರಾಜಕಾರಣ ಬೇಡ, ಸಾಕು, ರಾಜ್ಯದಲ್ಲಿ ನಾವು ಅಧಿಕಾರಕ್ಕೆ ಬರಬೇಕು ಅಂತ ಅಂದ್ರೆ ಮೈತ್ರಿ ಗೆಲುವನ್ನು ಸಾಧಿಸ್ಕೊಳ್ಬೇಕು ಅಂದ್ರೆ ರಾಜ್ಯಕ್ಕೆ ಎಂಟ್ರಿ ಕೊಡಬೇಕು ಕುಮಾರಸ್ವಾಮಿ ಅನ್ನುವಂಥ ಚರ್ಚೆ ಮತ್ತೊಂದು ಕಡೆ. ಸೊ ಹಾಗಾಗಿ ಒಂದ್ರೆ ರಾಜ್ಯಕ್ಕೆ ಎಂಟ್ರಿ ಕೊಡ್ತಾರೆ ಅಂತ ಅಂದ್ರೆ ಹಿರಿಯೂರು ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿ ನಿಂತ್ಕೊಂಡು ರಾಜ್ಯಕ್ಕೆ ಎಂಟ್ರಿ ಕೊಡಬೇಕು ಅನ್ನುವಂಥ ಪ್ಲಾನಿಂಗ್ ನಲ್ಲಿದ್ದಾರೆ ಕುಮಾರಸ್ವಾಮಿ ಅಂತ. ಸ್ಥಳೀಯವಾಗಿ ಜೆಡಿಎಸ್ನ ಪ್ರಾಬಲ್ಯ ಇದೆ, ಬಿಜೆಪಿ ಮತ್ತು ಜೆಡಿಎಸ್ನ ಪ್ರಾಬಲ್ಯ ಇದೆ. ನೋಡಿ, ನಾವು ಈ ಹಿಂದೆ ಬಿಜೆಪಿ ಮತ್ತು ಜೆಡಿಎಸ್ ಎಷ್ಟು ಮಟ್ಟಿಗೆ ಮತಗಳನ್ನು ತೆಗೆದುಕೊಂಡಿತ್ತು ಅನ್ನುವಂಥ ನಿಟ್ಟಿನಲ್ಲಿ ಗಮನಿಸಿ ನೋಡಿದಾಗ 2018ರಲ್ಲಿ ಎಷ್ಟು ಡಿಫ್ರೆನ್ಸ್ ಇತ್ತು, 2023ರಲ್ಲಿ ಎಷ್ಟು ಡಿಫ್ರೆನ್ಸ್ ಇತ್ತು, ಅಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಸೇರಿ ಎಷ್ಟು ಮತಗಳನ್ನು ತೆಗೆದುಕೊಂಡಿತ್ತು. ತುಂಬ ಅಂದರೆ ಎಷ್ಟು ಮಿನಿಮಮ್ 2018ರ ಎಲೆಕ್ಷನಲ್ಲಿ ನೋಡಿದಾಗ 50 ಮತಗಳು ಡಿಫ್ರೆನ್ಸ್ ಬರುತ್ತೆ. ಜೆಡಿಎಸ್ ಪ್ಲಸ್ ಬಿಜೆಪಿ ಪಕ್ಷ ಸೇರಿಸಿ ನಾವು ಓಟ್ಗಳನ್ನು ತೆಗೆದುಕೊಂಡಂಥ ರೀತಿಯಲ್ಲಿ ನಾವು ನೋಡಿದಾಗ ಹಾಗಾಗಿ ಪ್ರಾಬಲ್ಯ ಇದೆ, ಮೈತ್ರಿಯಾಗಿ ನಿಂತ್ಕೋಬಹುದು.
ಸೊ ಇದನ್ನ ಜನ ಒಪ್ಕೊಳ್ತಾರೆ ಅನ್ನುವಂಥದ್ದು ಒಂದ್ ಕಡೆ ಚಿಂತನೆ ನಡೆಸ್ತಾ ಇರುವಂಥದ್ದು. ಇನ್ನು ಕುಮಾರಸ್ವಾಮಿ ಕೂಡ ಅಲ್ಲಿರುವಂತ JDS ಕಾರ್ಯಕರ್ತರ ಜೊತೆ ಮುಖಂಡರ ಜೊತೆ ಸಭೆಯನ್ನ ಮಾಡಿ ಅಲ್ಲಿ ಸ್ಥಳೀಯವಾಗಿ ಎಷ್ಟೆಲ್ಲ ಪ್ರಾಬಲ್ಯ ಇದೆ JDSನ, ಎಷ್ಟು ಜನ ಅಲ್ಲಿ ಒಪ್ಕೊಳ್ಬೋದು, ಮೈತ್ರಿಯನ್ನ ಎಷ್ಟು ಜನ ಒಪ್ಕೊಳ್ಬೋದು, ಏನಿದೆ ಸಿಚುವೇಶನ್ಸ್ ಎಲ್ಲ ಅಂತ ಕೂಡ ಸಭೆಯನ್ನ ಮಾಡಿ ತಿಳ್ಕೊಂಡಿರುವಂಥದ್ದು. ಹಾಗಾಗಿ ಫೈನಲ್ ಆಗಿ ಹಿರಿಯೂರು ಕ್ಷೇತ್ರಕ್ಕೆ ಕುಮಾರಸ್ವಾಮಿನೇ ಎಂಟ್ರಿ ಕೊಡ್ತಾರಾ? ಕಾದ್ ನೋಡ್ಬೇಕು.